ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ನಿನ್ನೆ ಬಿಡುಗಡೆಯಾದ KD ದ ಡೆವಿಲ್ ಟ್ರೇಲರ್ ನೋಡಿದ ಕ್ಷಣದಿಂದ ಇದು ಕೇವಲ ಒಂದು ಮಾಸ್ ಎಂಟರ್ಟೈನರ್ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ಒಂದು ಪಾತ್ರದ ಹುಟ್ಟು, ಒಂದು ಹೆಸರಿನ ಬೆಳೆಯುವಿಕೆ, ಹಾಗೆಯೇ ಒಂದು ಭಯದ ರೂಪುಗೊಳಿಸುವಿಕೆ ಬಗ್ಗೆ ಹೇಳೋ ದೊಡ್ಡ ಕಥೆಯ ಸೂಚನೆ. ಇನ್ನು ಪ್ರೇಮ್ ಅವರ ಸಿಗ್ನೇಚರ್ ಇಲ್ಲಿ ಸ್ಪಷ್ಟ. ಅವರು ಕತೆ ಹೇಳೋದಕ್ಕಿಂತ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ತಾರೆ, ಹಾಗೆಯೇ ಆ ವರ್ಲ್ಡ್ನೊಳಗೆ ಕ್ಯಾರೆಕ್ಟರ್ಸನ್ನು ನಿಧಾನವಾಗಿ ಎವಾಲ್ವ್ ಆಗೋವಂತೆ ಮಾಡ್ತಾರೆ. ಟ್ರೇಲರ್ನೊಳಗೆ ಧ್ರುವ ಸರ್ಜಾ ಅವರ ಪಾತ್ರ KD ಅಥವಾ ಕಾಳಿದಾಸ ಸಾಮಾನ್ಯ ವ್ಯಕ್ತಿಯಾಗಿ ಆರಂಭವಾಗ್ತಾನ ಅಥವಾ ಆಲ್ರೆಡಿ ಒಂದು ಡೇಂಜರಸ್ ಝೋನಲ್ಲಿ ಇರ್ತಾನ ಅನ್ನೋ ಆಂಬಿಗ್ವಿಟಿ ಇದೆ. ಆದರೆ ಒಂದು ವಿಷಯ ಕ್ಲಿಯರ್, ಅವನು ಗ್ರೋ ಆಗೋದು ಪವರ್ಗಾಗಿ ಮಾತ್ರ ಅಲ್ಲ, ರೆಸ್ಪೆಕ್ಟ್ ಮತ್ತು ಫಿಯರ್ ಈ ಎರಡನ್ನ ಸೈಮಲ್ಟೇನಿಯಸ್ಲಿ ಕಮ್ಯಾಂಡ್ ಮಾಡುವ ವ್ಯಕ್ತಿಯಾಗಿ. ಇನ್ನು ಅವನ ಬಾಡಿ ಲ್ಯಾಂಗ್ವೇಜ್, ಸೈಲೆಂಟ್ ಲುಕ್ಸ್, ಸಡನ್ ಅಗ್ರೆಷನ್ ಇವೆಲ್ಲ ನೋಡಿದ್ರೆ ಇದು ಔಟರ್ ವೈಲೆನ್ಸ್ಗಿಂತ ಹೆಚ್ಚು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಆಗಿರ್ಬೋದು ಅಂತ ಅನಿಸುತ್ತೆ. ಇನ್ನು ಈ ಕಥೆಯಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಿಂಪಲ್ ಆ್ಯಡ್ ಆನ್ಸ್ ಅಲ್ಲ. ಸಂಜಯ್ ದತ್ ಅವರ ಪ್ರೆಸೆನ್ಸ್ ಒಂದು ಎಸ್ಟಾಬ್ಲಿಷ್ ಪವರ್ ಸ್ಟ್ರಕ್ಚರನ್ನು ಪ್ರತಿನಿಧಿಯಂತೆ ಕಾಣಿಸುತ್ತೆ. ಅಂದರೆ KD ಯಾರಿಗೋ ವಿರುದ್ಧ ಫೈಟ್ ಮಾಡ್ತಾ ಇಲ್ಲ, ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಸ್ಟಮ್ಗೆ ಎದುರಾಗಿ ನಿಂತಿದ್ದಾನೆ ಅನ್ನೋ ಸೂಚನೆ. ಇನ್ನು ರವಿಚಂದ್ರನ್ ಹಾಗೆಯೇ ರಮೇಶ್ ಅರವಿಂದ್ ಅವರ ಪಾತ್ರಗಳು ನೋಡಿದ್ರೆ ಅವರು KD ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಆಗಿರಬಹುದಾದ ವ್ಯಕ್ತಿಗಳು. ಒಬ್ಬರು ಇನ್ಫ್ಲೂಯೆನ್ಸ್ ಮಾಡೋರ, ಮತ್ತೊಬ್ಬರು ಚಾಲೆಂಜ್ ಮಾಡೋರ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಇನ್ನು ಶಿಲ್ಪಾ ಶೆಟ್ಟಿ ಅವರ ಪ್ರೆಸೆನ್ಸ್ ನೋಡಿದ್ರೆ ಈ ಕಥೆಯಲ್ಲಿ ಎಮೋಷನಲ್ ಲೇಯರ್ ಕೂಡ ಈಕ್ವಾಲಿಟಿ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ. KD ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ರತ್ಲೆಸ್ ಆಗೋ ಮೊದಲು ಅವನೊಳಗೆ ಏನೋ ಒಂದು ಎಮೋಷನಲ್ ಆ್ಯಂಕರ್ ಇರ್ಬೋದು ಅನ್ನೋ ಹಿಂಟ್ ಸಿಗುತ್ತೆ. ಹಾಗೆಯೇ ದತ್ತಣ್ಣ ಅವರಂಥ ಹಿರಿಯ ಪಾತ್ರಗಳು ಈ ಕಥೆಗೆ ಒಂದು ರೂಟೆಡ್ ರಿಯಾಲಿಟಿ ಕೊಡುತ್ತೆ. ಅಂದರೆ ಇದು ಕೇವಲ ಗ್ಯಾಂಗ್ಸ್ಟರ್ ರೈಸ್ ಅಲ್ಲ, ಅದು ಒಂದು ಸಮಾಜದ ಹಿನ್ನೆಲೆಯೊಳಗೆ ನಡೆಯುವಂಥ ಎವಲ್ಯೂಷನ್. ಇದಲ್ಲದೆ ರೇಷ್ಮಾ ನಾಣಯ್ಯ ಅವರ ಪಾತ್ರ ಟ್ರೇಲರ್ನಲ್ಲಿ ಹೆಚ್ಚು ರಿವೀಲ್ ಆಗದೇ ಇದ್ದರೂ ಅವರ ಪ್ರೆಸೆನ್ಸ್ನಲ್ಲಿ ಒಂದು ಸಾಫ್ಟ್ನೆಸ್ ಹಾಗೆಯೇ ಎಮೋಷನಲ್ ಕನೆಕ್ಟ್ ಕಾಣಿಸುತ್ತೆ. ಇದು KDನ ಇಂಟೆನ್ಸ್ ಜರ್ನಿಗೆ ಒಂದು ಬ್ಯಾಲೆನ್ಸ್ ಆಗಿರ್ಬೋದು ಅನ್ನೋ ಫೀಲ್ ಕೊಡುತ್ತೆ. ಇನ್ನು ರೇಷ್ಮಾ ನಾಣಯ್ಯ ಅವರ ಪಾತ್ರ ಕೇವಲ ಲವ್ ಇಂಟ್ರೆಸ್ಟ್ ಅಲ್ಲ, ಕಥೆಯೊಳಗೆ ಒಂದು ಎಮೋಷನಲ್ ಟ್ರಿಗರ್ ಅಥವಾ ಟರ್ನಿಂಗ್ ಪಾಯಿಂಟ್ ಆಗಿ ಕೆಲಸ ಮಾಡೋ ಸಾಧ್ಯತೆ ಇದೆ ಅನಿಸುವಷ್ಟು ಸಟಲ್ ಹಿಂಟ್ ಸಿಗುತ್ತೆ. ಇನ್ನು ಟ್ರೇಲರ್ ಡಿಕೋಡ್ ಮಾಡಿದ್ರೆ ಇದು ಸ್ಟ್ರೈಟ್ ಕ್ರೈಮ್ ಸ್ಟೋರಿ ಅಲ್ಲ, ಇದು ಒಂದು ಹೆಸರು ಹೇಗೆ ಹುಟ್ಟುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ. KD ಅನ್ನೋದು ವ್ಯಕ್ತಿಯ ಹೆಸರಾ ಅಥವಾ ಅವನು ಮಾಡಿದ ಕಾರ್ಯಗಳಿಂದ ಹುಟ್ಟಿದ ಒಂದು ಮಿತ್ತ ಅನ್ನೋ ಕನ್ಫ್ಯೂಷನ್ ಪರ್ಪಸ್ಲಿ ಕ್ರಿಯೇಟ್ ಮಾಡಲಾಗಿದೆ. ವಿಜುವಲ್ಸ್ ಹಾಗೆಯೇ ಟೋನ್ ನೋಡಿದ್ರೆ 70s ಬ್ಯಾಕ್ಡ್ರಾಪ್ ಒಂದು ಸೆಟ್ಟಿಂಗ್ ಮಾತ್ರ ಅಲ್ಲ, ಅದು ಆ ಕಾಲದ ವೈಲೆನ್ಸ್, ಪೊಲಿಟಿಕ್ಸ್, ಸರ್ವೈವಲ್ ಇನ್ಸ್ಟಿಂಕ್ಟ್ಸ್ ಇವೆಲ್ಲ ಸೇರಿ KDನ ಕ್ಯಾರೆಕ್ಟರ್ಸ್ನನ್ನು ಶೇಪ್ ಮಾಡ್ತಾ ಇದೆ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಟೆಕ್ನಿಕಲ್ ಟೀಮ್ ಕೂಡ ದೊಡ್ಡ ಸ್ಟ್ರೆಂತ್. KVN ಪ್ರೊಡಕ್ಷನ್ಸ್ ಅವರ ಪ್ರೊಡಕ್ಷನ್ ಸ್ಕಿಲ್ ಪ್ರತಿ ಫ್ರೇಮ್ನಲ್ಲಿ ಕೂಡ ಗೋಚರಿಸುತ್ತೆ. ವಿಜುವಲ್ಸ್ ಗ್ರ್ಯಾಂಡ್ ಆಗಿ ಕಾಣಿಸೋದಕ್ಕೆ ಅವರು ಹಾಕಿರುವಂಥ ಎಫರ್ಟ್ ಕ್ಲಿಯರ್. ಮ್ಯೂಸಿಕ್ ಹಾಗೆಯೇ ಸೌಂಡ್ ಡಿಸೈನ್ಗೆ ಆನಂದ್ ಆಡಿಯೋ ಬೆಂಬಲ ಕೂಡ ಮಾಸಿವ್ ಫೀಲ್ ಕೊಡುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆಯೇ ಸೌಂಡ್ ಲೇಯರಿಂಗ್ ಟ್ರೇಲರ್ನ ಇಂಟೆನ್ಸಿಟಿಯನ್ನು ಮತ್ತಷ್ಟು ಎಲಿವೇಟ್ ಮಾಡುತ್ತೆ. ಒಟ್ನಲ್ಲಿ KD ದ ಡೆವಿಲ್ ಟ್ರೇಲರ್ ಹೇಳೋದು ಒಂದು ಸಿಂಪಲ್ ಲೈನ್ ಅಲ್ಲ, ಇದು ಒಂದು ಮ್ಯಾನ್ ಬಿಕಮಿಂಗ್ ಅ ಮಿತ್ ಸ್ಟೋರಿ. ಧ್ರುವ ಸರ್ಜಾ ಅವರ ಇಂಟೆನ್ಸಿಟಿ, ಪ್ರೇಮ್ ಅವರ ಸ್ಟೈಲೈಸ್ಡ್ ಸ್ಟೋರಿ ಟೆಲ್ಲಿಂಗ್, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಗೆಯೇ ಸ್ಟ್ರಾಂಗ್ ಟೆಕ್ನಿಕಲ್ ಬ್ಯಾಕಿಂಗ್ ಸೇರಿ ಇದು ಒಂದು ದೊಡ್ಡ ಸಿನಿಮ್ಯಾಟಿಕ್ ಇವೆಂಟ್ ಆಗಿ ಕಾಣಿಸುತ್ತೆ. ಇದು ಅವರ ಕೆರಿಯರ್ನಲ್ಲಿ ಬಿಗ್ಗೆಸ್ಟ್ ಹಿಟ್ ಆಗುವ ಸಾಧ್ಯತೆ ಇದೆ ಅನ್ನೋ ಫೀಲ್ ಬರೋದು ಕಾರಣವಿಲ್ಲದೆ ಅಲ್ಲ, ಟ್ರೇಲರ್ನಲ್ಲೇ ಕಾಣುವ ಕನ್ವಿಕ್ಷನ್ ಅದಕ್ಕೆ ಸಾಕ್ಷಿ. ಒಬ್ಬ ಮನುಷ್ಯ KD ಆಗ್ತಾನಾ ಅಥವಾ KD ಅನ್ನೋ ಹೆಸರು ಮನುಷ್ಯನನ್ನೇ ಬದಲಾಯಿಸುತ್ತಾ? ಇದು ಅದಕ್ಕೆ ಉತ್ತರ ಹುಡುಕುವಂತಹ ಕತೆ.